ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯತ್ರಿ. ನಗರದಲ್ಲಿ ಉಂಟಾಗುತ್ತಿರುವ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ನಗರಾಭಿವೃದ್ಧಿ ಸಚಿವರು ವರದಿ ನೀಡುವಂತೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ವರದಿ ಸಿದ್ಧಪಡಿಸಿರುವ ಬೆಂಗಳೂರು ಸಂಚಾರಿ ಪೊಲೀಸರು ಜಿಬಿಎಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ನಗರದ ಜಂಕ್ಷನ್ಗಳಲ್ಲಿ ಉಂಟಾಗುತ್ತಿರುವ ಸಂಚಾರ ದಟ್ಟಣೆ ನಿವಾರಣೆಗೆ ವರದಿ ಸಿದ್ಧಪಡಿಸುವಂತೆ ತಿಂಗಳ ಹಿಂದಷ್ಟೇ ಸಂಚಾರಿ ಪೊಲೀಸರಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯನ್ನ ಕೊಟ್ಟಿದ್ರು. ಸಚಿವರ ಸೂಚನೆಯಂತೆ ನಗರದ ಜಂಕ್ಷನ್ಗಳಲ್ಲಿ ಹೆಚ್ಚಾಗುತ್ತಿರುವ ಟ್ರಾಫಿಕ್ ಸಮಸ್ಯೆ ಪರಿಹಾರಕ್ಕೆ ವರದಿ ಸಿದ್ಧಪಡಿಸಿ ಅದರಂತೆ ಜಿಬಿಎ ಕೈಗೊಳ್ಳಬೇಕಾಗಿರುವ ಕ್ರಮಗಳ ಸಂಬಂಧ ಸಂಚಾರಿ ಪೊಲೀಸ್ ವಿಭಾಗ ಜಿಬಿಎಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದೆ. ಹೌದು, ನಗರದ ಸುಮಾರು 750 ಜಂಕ್ಷನ್ಗಳಲ್ಲಿ ರಸ್ತೆ ಸರಿಪಡಿಸುವಂತೆ ವರದಿ ಮೂಲಕ ಜಿಬಿಎಗೆ ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. 750 ಜಂಕ್ಷನ್ಗಳಲ್ಲಿ ಹದಗೆಟ್ಟ ರಸ್ತೆ ಸಮಸ್ಯೆಯಿಂದ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಜಂಕ್ಷನ್ಗಳಲ್ಲಿ ರಸ್ತೆ ಸರಿ ಇಲ್ಲದ ಕಾರಣ ವಾಹನ ಓಡಾಟದ ಸಮಯಾವಧಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆ ವೈಜ್ಞಾನಿಕವಾಗಿ ಸಿಗ್ನಲ್ ಇಂಟರ್ಸೆಕ್ಷನ್ಗಳಲ್ಲಿ ಹಾಳಾಗಿರುವ ರಸ್ತೆಗಳನ್ನು ಸರಿಪಡಿಸುವಂತೆ ಮನವಿಯನ್ನ ಮಾಡಲಾಗಿದೆ. ಸಚಿವರ ಸೂಚನೆಯಂತೆ ಸಂಚಾರಿ ವಿಭಾಗದ ಗ್ರೌಂಡ್ ಸ್ಟಾಫ್ಗಳ ಬಳಕೆ ಮಾಡಿ ಜಂಕ್ಷನ್ ಮತ್ತು ಇಂಟರ್ಸೆಕ್ಷನ್ಗಳ ವಿಶ್ಲೇಷಣೆ ಮಾಡಿಸಿ ಮಾಹಿತಿ ಸಂಗ್ರಹಿಸಿ ವರದಿ ಸಿದ್ಧಪಡಿಸಬೇಕಾಗಿದೆ. ಇದರಲ್ಲಿ ನಗರದ 9 ಕಡೆ ಸಿಗ್ನಲ್ಗಳಲ್ಲಿ ಹಂಪಿದ್ದು ಇದು ಕೂಡ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಆಗ್ತಾ ಇದೆ. ಕೂಡಲೇ ಅದನ್ನು ತೆರವುಗೊಳಿಸಲು ಜಿಬಿಎಗೆ ಮನವಿಯನ್ನ ಮಾಡಲಾಗಿದೆ. ಒಟ್ಟಾರೆ ಟ್ರಾಫಿಕ್ಗೆ ಕಾರಣವಾಗಿರುವ ಅಂಶಗಳನ್ನ ವರದಿ ಮೂಲಕ ಜಿಬಿಎಗೆ ಸಂಚಾರಿ ಪೊಲೀಸರು ಮನವಿ ಮಾಡಿದ್ದು, ಜಿಬಿಎ ಎಷ್ಟರ ಮಟ್ಟಿಗೆ ವರದಿ ಆಧರಿಸಿ ಪರಿಸ್ಥಿತಿ ಸರಿಪಡಿಸಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.